ನಗರದಲ್ಲಿ ಕನಿಷ್ಠ 50% ಜನಕ್ಕೆ 50% ಜನಕ್ಕೆ ಪ್ರಯಾರಿಟಿ ಕಾರ್ಡ್ ಕೊಡಬೇಕು. 20% ಜನಕ್ಕೂ ಬೆಂಗಳೂರು ನಗರದಲ್ಲಿ ಪ್ರಯಾರಿಟಿ ಕಾರ್ಡ್ ಕೊಟ್ಟಿಲ್ಲ. 20%ಗೂ ಕೊಟ್ಟಿಲ್ಲ. ಆ 20% ಕೊಟ್ಟಿರೋರ್ದು ಕಾರ್ಡ್ಗಳನ್ನ ಕಿತ್ತಾಕುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಜನ ಏನು ಮಾಡಬೇಕು? ಸರ್ಕಾರದಿಂದ ಪ್ರಯಾರಿಟಿ ಕಾರ್ಡು ಇಲ್ಲ, ಯಾವ ಅನ್ನನೂ ಇಲ್ಲ, ಭಾಗ್ಯನೂ ಇಲ್ಲ, ಕಾರ್ಡು ಇಲ್ಲ. ಬಡವರು ನಗರದಲ್ಲಿರೋಷ್ಟು ಬಡಸ್ತನ ಇನ್ನೊಂದು ಕಡೆ ಇಲ್ಲ. ನಗರದ ಜೀವನ ನರಕವಾಗಿದೆ. ಶಿಕ್ಷಣ ವ್ಯವಸ್ಥೆ ಇಲ್ಲ, ಸ್ಕೂಲ್ಗಳಿಲ್ಲ, ಕಾಲೇಜ್ಗಳಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ, ಆಸ್ಪತ್ರೆಗಳು ಕೆಲಸ ಮಾಡಲ್ಲ. ಏನು ಮಾಡಬೇಕು? ಮನೆಯೂ ಕೊಡಲ್ಲ, ಆರೋಗ್ಯನೂ ಇಲ್ಲ, ಶಿಕ್ಷಣನೂ ಇಲ್ಲ, ಏನೂ ಇಲ್ಲದೆ ಉಸಿರಾಡೋಕ್ಕೂ ಚಾರ್ಜು, ಉಸಿರು ಬಿಡೋಕ್ಕೂ ಚಾರ್ಜ್. ಓಲಿ ಏನೂ ಇಲ್ಲ ಅಂದರೆ ಕೊನೆ ಉಸಿರು ಹೇಳೋದಾಗಲೂ ಚಾರ್ಜು ವಿಪರೀತ. ಡೆತ್ ಸರ್ಟಿಫಿಕೇಟ್ಗೂ ಚಾರ್ಜು, ಬರ್ತ್ ಸರ್ಟಿಫಿಕೇಟ್ಗೂ ಚಾರ್ಜು. ಸೊ ಈ ರೀತಿ ಗೊಂದಲ. ಮತ್ತು ನಮ್ಮ ಬೆಂಗಳೂರಿನ ಏನು ಕೇಳಿದ್ರು ಧಮಕಿ. ಯಾರ ಬೆಂಗಳೂರಿನಲ್ಲಿ ಸೌಕರ್ಯ ಕೊಟ್ಟಿಲ್ಲ ಅಂತ ಉದ್ಯಮಿಗಳು ಕೇಳಿದ್ರೆ, ಬೆಂಗಳೂರಿಂದ ಆಚೆ ಹೋಗಿರೋದ್ರೆ ಹೋಗಿ, ಇದ್ರೆ ಇರ್ರಿ. ಯಾರ ಮನೆಯವರು ನಾಗರಿಕರು ಕೇಳಿದ್ರೆ, ನಾವು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ನೀವು ಯಾರು ಅಂತ ಗೊತ್ತು, ಇಲ್ಲದ್ರೆ ನಿಮಗೆ ಕ್ರಮ ವಹಿಸುವಂತ ನಾವು ಮಾಡ್ತೀವಿ, ನೋಡ್ಕೊಳ್ತೀವಿ ಅಂತ ಹೇಳುವಂಥದ್ದಾಗುತ್ತೆ. ಸೊ ಈ ರೀತಿ ಬೆದರಿಕೆ ವಾತಾವರಣಗಳು, ಟ್ಯಾಕ್ಸು. ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು, ಹೌದಲ್ವಾ? ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಎಷ್ಟು ಉತ್ಪಾದನೆ ಆಗುತ್ತೆ? ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಎಷ್ಟು ಉತ್ಪಾದನೆ ಆಗುತ್ತೆ? ಇವರು ಎಷ್ಟು ಬಡ್ಜೆಟ್ನಲ್ಲಿ ಕೊಡ್ತಾ ಇದ್ದಾರೆ? ಎಷ್ಟು ಬಡ್ಜೆಟ್ನಲ್ಲಿ ಕೊಡ್ತಾರೆ? 1% ಕೊಡ್ತಾರಾ? 1% 4.5 ಲಕ್ಷ ಕೋಟಿಯಲ್ಲಿ 65% ಟ್ಯಾಕ್ಸು ಬೆಂಗಳೂರಿನಲ್ಲಿ ಉತ್ಪಾದನೆ ಆಗುತ್ತೆ. ಮುಖ್ಯಮಂತ್ರಿಗಳೇ, ಬೆಂಗಳೂರಿಂದೆಲ್ಲ ಬೇಕು, ಬೆಂಗಳೂರಿನ ಹಣನೂ ಬೇಕು, ಬೆಂಗಳೂರಿಂದೆಲ್ಲ ಬೇಕು, ಬೆಂಗಳೂರಿಂದ ಎಕ್ಸ್ಟ್ರಾ ಬೇಕು, ಎಕ್ಸ್ಟ್ರಾ ಹಣನೂ ಬೇಕು, ನಿಮ್ಮ ಸರ್ಕಾರಕ್ಕೆ ಎಕ್ಸ್ಟ್ರಾನೂ ಬೇಕು, ಎಲ್ಲ ಬೇಕು. ಬೆಂಗಳೂರನ್ನ ATM ಮಾಡ್ಕೊಂಡಿದ್ದೀರಾ, ಬೆಂಗಳೂರನ್ನ ಲೂಟಿ ಮಾಡ್ತಾ ಇದ್ದೀರಾ. 1% ಕೊಡ್ದೇನೆ ನೀವು ಯಾವ ರೀತಿ ನಗರ ಕಟ್ತೀರಾ? ಯಾವ ರೀತಿ ಸುಧಾರಣೆಯನ್ನು ಕಾಣ್ತೀರಾ? ಯಾವ ರೀತಿ ಪ್ರಗತಿಯನ್ನು ಕಾಣ್ತೀರಾ? ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಆತ್ಮಸಾಕ್ಷಿ ಇದೆಯಾ? ಯಾವ ರೀತಿ ನಮ್ಮ ತೆರಿಗೆ ಹಕ್ಕು? GDP ಸೈಜ್ ಏನು ಬೆಂಗಳೂರ್ದು? GDP ಸೈಜ್ ಏನು? ಎಕ್ಸ್ಪೋರ್ಟ್ ಏನು? ಎಲ್ಲವನ್ನು ಕೊಟ್ಟಿರೋಂಥ ಈ ನಗರಕ್ಕೆ ಏನು ಕೊಡ್ತಾ ಇದ್ದೀರಾ? ಇವತ್ತು ಎಲ್ಲವನ್ನು ಏರಿಸಿ ಕಷ್ಟಕರ ಪ್ರಾಜೆಕ್ಟ್ಗಳಂತೂ ವಿಳಂಬ, ಪೆರಿಫಲ್ ರೋಡ್ ಕಾಣಂಗಿಲ್ಲ, ಅರ್ಬನ್ ಮೆಟ್ರೋಗಳಂತೂ 6 ವರ್ಷ ಡಿಲೇ, ಸಬ್-ಅರ್ಬನ್ ಡಿಲೇ. ಸೊ ಈ ರೀತಿ ನಗರದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ. ಭ್ರಷ್ಟಾಚಾರ ಗಗನಕ್ಕೆ, ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ. 40%, 60%, ಕೆಲವು ಕಡೆ ಸಿಕ್ಕಿದ್ರೆ 100%. ಲೈಸೆನ್ಸಿಂಗ್ ಅಂತೂ ಲೆಕ್ಕನೇ ಇಲ್ಲ. ಸೊ ಎಲ್ಲ ಹೇಳ್ತಾ ಇರ್ತಾರೆ, ಈ ರೀತಿ ಒಂದೊಂದು ಮನೆ ಕಟ್ಟೋಕ್ಕೂ ಸ್ಕ್ವೇರ್ ಫುಟಿಗೆ ಎಷ್ಟಾಗುತ್ತೆ ಅಂತ. ಸೊ ಈ ರೀತಿ ಭ್ರಷ್ಟಾಚಾರ ತುಳುಕಿದೆ. ಆಯಿತು, ಇನ್ನ ಕಾಡಿನ ಫಾರೆಸ್ಟ್ ಲ್ಯಾಂಡ್ ನಗರದಲ್ಲಿರೋದೇ ಕಮ್ಮಿ. ಕಾರ್ಬನ್ ಸಿಂಕ್ಸ್ 3000 ಎಕರೆ ನಗರ ಪ್ರದೇಶದಲ್ಲಿ ಕಾಡಿನ ಪ್ರದೇಶ ಎನ್ಕ್ರೋಚ್ಮೆಂಟ್ ಆಗಿದೆ. ನಾನು ಮೊನ್ನೆ ಕಳೆದ ಸದನದಲ್ಲೂ ಕಾಡುಗೋಡಿ ಫಾರೆಸ್ಟಿನ ವಿಚಾರ ಕೈಗೆತ್ಕೊಂಡಿದ್ದೆ. 700 ಎಕರೆ ಇದೆ ಶ್ರೀವತ್ಸವೇ. 700 ಎಕರೆ ಇರೋದು, ಅದು 50,000 ಕೋಟಿಯಿಂದ 75,000 ಕೋಟಿ ಬೆಲೆ ಬಾಳುತ್ತೆ. ಅಕ್ರಮ ಆಗಿದೆ, ಕಣ್ಣಿಗೆ ಕಾಣುವಂಥದ್ದು. ಸುಪ್ರೀಂ ಕೋರ್ಟ್ SIT ಮಾಡಿ ಅಂತ ಹೇಳಿದ್ರೆ ವಶಕ್ಕೆ ತಗೊಳ್ಳಿ ಅಂತ ಹೇಳ್ತಾರೆ. ಏನು ತಗೊಂಡಿದ್ದಾರೆ? ಇವತ್ತು 700 ಎಕರೆ ಎಲ್ಲೋಗಿದೆ? ಫಾರೆಸ್ಟ್ ನಲ್ಲಿ ಇತ್ತು. ಯಾವ ರೀತಿ ರಕ್ಷಣೆ ಆಗ್ತಿದೆ? ಈಗ ಯಾಕೆ ಇದನ್ನು ಪ್ರಿಸಿಪಿಟೇಟ್ ಆಗ್ತಿದೆ ಅಂದ್ರೆ, ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಇಶ್ಯೂ ಪ್ರಿಸಿಪಿಟೇಟ್ ಆಗಿದೆ. ಬರೀ ಒಂದು 700 ಎಕರೆದೇ ಹೇಳ್ತಾ ಇದ್ದೀನಿ, 50,000 ಕೋಟಿಯಿಂದ 75,000 ಕೋಟಿ. ಸ್ಮಾರ್ಟ್ ಮೀಟರು 15,000 ಕೋಟಿ, ಬರೀ ಹೊಸ ಮನೆಗಳು ಕೊಡ್ತಿರೋದ್ರಿಂದನೇ 15,000 ಕೋಟಿ. ಇನ್ನು CS ಸೈಟ್ಗಳು. ಸೊ ಈ ರೀತಿ ನೀವು ಕೊಟ್ಟಿರೋ ಟ್ಯಾಕ್ಸ್ಗಂತೂ ಇಲ್ಲ, ಜನರಿಂದನೂ ಲೂಟಿ, ಜನರ ಜೇಬಿಂದನೂ ಲೂಟಿ, ಸರ್ಕಾರದಿಂದನೂ ಲೂಟಿ, ಪೇಮೆಂಟಲ್ಲೂ ಲೂಟಿ, ಕಂಡಲ್ಲಿ ಎಲ್ಲ ಕಡೆ ಲೂಟಿ. ಅರಣ್ಯ ಜಮೀನನ್ನು 3,000 ಎಕರೆ ಕೇಳೋರಿಲ್ಲ. ಸೊ ಹಾಗೆ ಕಾನೂನು ಸುವ್ಯವಸ್ಥೆ ಅಂತೂ ಕೇಳಲೇಬೇಡಿ. ಸಿಬ್ಬಂದಿಗಳ ಕೊರತೆ, ಈ ರೀತಿ ಬೆಂಗಳೂರಿನಲ್ಲಿ ಪೌರಕಾರ್ಮಿಕರ ಕೊರತೆ, ಇಂಜಿನಿಯರ್ ಕೊರತೆ, ಪೊಲೀಸ್ ಕೊರತೆ, ಎಲ್ಲೆಲ್ಲೂ ಅತ್ಯಾಚಾರಗಳು.
ಮಹಿಳೆಯರ ಮೇಲೆ ಏನಾರು ಅತ್ಯಾಚಾರ ಆದರೆ ಸಾಧಾರಣ, ಅದು ಕಾಮನ್. ಸಿಬ್ಬಂದಿಗಳು ಈ ರೀತಿ ಎಲ್ಲೂ ಏನು ಇಲ್ಲದೆ ಸಮಸ್ಯೆಗಳನ್ನು ನಿರ್ಮಾಣ ಮಾಡಿ, ಶಿಕ್ಷಣದಲ್ಲಂತೂ ಕೇಳಲೇಬೇಡಿ. ಆರೋಗ್ಯ ಕೇಂದ್ರಕ್ಕೆ ಹೋಗಿ ಎಲ್ಲಾರ ಔಷಧಿ ಮಾತ್ರೆ ಇದೆ ಅಂತ ಕೇಳಿ, ಔಷಧಿ ಮಾತ್ರೆ. ಬೆಂಗಳೂರು ನಗರನೇ ಈ ಪರಿಸ್ಥಿತಿ ಇದೆ ಅಂದರೆ ಬೇರೆ ಕಡೆ ಇನ್ನೇನಿರ್ಬೋದು ಅಂತ ಯೋಚನೆ ಮಾಡಿ. ಈ ಮಟ್ಟದಲ್ಲಿ ನೀರಿಂದ ಹಿಡಿದು ಎಲ್ಲದರಲ್ಲೂ ಸಮಸ್ಯೆ ನಿರ್ಮಾಣ ಮಾಡಿರುವಂಥ, ಎಲ್ಲ ಬೆಲೆ ಏರಿಕೆಗಳನ್ನು ಮಾಡಿ ನರಕ ಯಾತನೆ ಕೊಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಈಗ ತಕ್ಷಣ ಈ ಏನು ಸಮಸ್ಯೆಗಳು ಏನು ಕಣ್ಣು ಮುಂದೆ ಇವತ್ತು ಮಂಡಿಸುವಂಥದ್ದಾಗಿದೆ, ಇವನ್ನೆಲ್ಲ ತಕ್ಷಣ ನಿಗದಿತ ಕಾಲಾವಕಾಶದಲ್ಲಿ ಇವನ್ನೆಲ್ಲ ಬಗೆಹರಿಸುವಂಥದ್ದು ಮಾಡಿ. ನೀವು ಬಗೆಹರಿಸಲಿಲ್ಲ ಅಂದರೆ ಬೆಂಗಳೂರು ಉಳಿಸೋಣ ಅನ್ನುವಂಥ ಜನಾಂದೋಲನವನ್ನು ಮಾಡಿ ಜನರು ಕಾಪಾಡುವಂಥ ಕೆಲಸ, ನಗರವನ್ನು ಕಾಪಾಡುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯವನ್ನು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ. ಖಂಡಿತ ಇದನ್ನು ನಾವು ಸದನದಲ್ಲೂ ನೀವು ನೋಡಿದ್ದೀರಾ. ಈಗ ಮೊದಲು ಎಸೆನ್ಷಿಯಲ್ ಡ್ರಗ್ಸ್ ಅಂತ 700 ಇತ್ತು, 730, 720. ಅದನ್ನ ಈ ಹೊಸ ಸರ್ಕಾರ 730 ಅದನ್ನ 1100ಕ್ಕೆ ಹೆಚ್ಚಿಸಿದ್ದಾರೆ. ಆದರೆ ನೀವು ಹೋದರೆ 200 ಔಷಧಿನೂ ಸಿಗಲ್ಲ. ಎಷ್ಟು? 730 ಏನೋ ಭಾರಿ ದೊಡ್ಡ ಸಾಧನೆ ಮಾಡೋರಂಗೆ 730ರಿಂದ 1100ಕ್ಕೆ ಹೆಚ್ಚಿಸ್ತಿರು. ಈಗ ಹೋಗಿ ನೀವು ನೋಡ್ರೆ 200 ಔಷಧಿನೂ ಸಿಗಲ್ಲ. ಆ 200 ಔಷಧಿ ಸಿಕ್ಕಿದ್ರು ಎಕ್ಸ್ಪೈರಿ ಔಷಧಿಗಳೇ ಸಿಗ್ತವೆ. ಅಂದರೆ ಯಾವ ರೀತಿ ಇಲ್ಲಿ ಸಮಸ್ಯೆಗಳಿದೆ ಅನ್ನೋಂಥದ್ದು ನೀವು ನೋಡಬೇಕು. ಬಾಣಂತಿಯರ ಸಾವು, ಆರೋಗ್ಯ ಗ್ಯಾರಂಟಿ, ಈ ಸರ್ಕಾರ ನೋಡಿ ಆಡಳಿತದಲ್ಲಿ ಆರೋಗ್ಯ ಗ್ಯಾರಂಟಿ, ಗುಣಮಟ್ಟದ ಶಿಕ್ಷಣ ಗ್ಯಾರಂಟಿ, ನೀರಿನ ಗ್ಯಾರಂಟಿ, ಕಾನೂನು ಸುವ್ಯವಸ್ಥೆ ಗ್ಯಾರಂಟಿ, ನಮ್ಮ ಆಡಳಿತ ಉತ್ತಮವಾದ ಗ್ಯಾರಂಟಿ ಅಂತ ನೀವು ಹೇಳ್ಬಿಟ್ರೆ ಇವ್ರಿಗೆ ನಾವು ಸಭಾಷಗಿರಿ ಕೊಟ್ಬಿಡ್ತೀವಿ. ಸೊ ಹೀಗಾಗಿ ಔಷಧಿನೂ ಇಲ್ಲ, ಮಾತ್ರೆನೂ ಇಲ್ಲ, ಎಲ್ಲವೂ. ಮತ್ತು ಅದ್ರ ಜೊತೆ ಜನೌಷಧಿ ಕೇಂದ್ರಗಳನ್ನು ಬೇರೆ ಮುಚ್ಚೋದು. ಸೊ ಈ ರೀತಿ ಸಮಸ್ಯೆನ ನಿರ್ಮಾಣ ಮಾಡಿಕೊಂಡು ಜನವಿರೋಧಿ ಆದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ತಕ್ಷಣ ಔಷಧಿ ಮಾತ್ರೆಗಳನ್ನು ಎಲ್ಲ ಕಡೆ ಒದಗಿಸ್ಲಿ. ಎಕ್ಸ್ಪೈರಿ ಡೇಟಿನ ಔಷಧಿ ಕೊಡೋದು ಬೇಡ. ಖಂಡಿತ ಈ ದಿಕ್ಕಿನಲ್ಲಿ ಎಲ್ಲ ಕ್ರಮ ವಹಿಸುವಂಥ ಕೆಲಸಗಳು ನಮ್ಮಿಂದನೂ ಆಗಿತ್ತು. ಒಂದಿಷ್ಟು ಸುಪ್ರೀಂ ಕೋರ್ಟ್ ಅಡೆತಡೆಗಳು ಇದ್ದ ಕಾರಣ ನಮಗೆ ಮಾಡಲಿಕ್ಕಾಗಿರಲಿಲ್ಲ. ಆದರೂ ಸಹ ಇವತ್ತು ಖಾತೆಗಳು ಇನ್ನೊಂದು ಮತ್ತೊಂದು ನಾವ್ಯಾರು ಈ ರೀತಿ ಸಮಸ್ಯೆನೇ ಪ್ರಿಸಿಪಿಟೇಟ್ ಮಾಡಿರಲಿಲ್ಲ. ಈಗ ನೋಡಿ, ಇವರು OCC ಇಲ್ಲದೆ ಮನೆ ಕರೆಂಟ್ ಇಲ್ಲ, ನೀರಿಲ್ಲ, ಅವ್ರನ್ನೆಲ್ಲ ಇವತ್ತು 15% ಸಕ್ರಮ ಮಾಡ್ತೀವಿ ಅಂತಾರೆ. 90% ಬಿಲ್ಡಿಂಗು ನಿಮ್ಗೆ 15% ಒಳಗಡೆ ಫಿಟ್ಟೇ ಆಗಲ್ಲ ಸ್ವಾಮಿ. 90% ಬಿಲ್ಡಿಂಗು ಫಿಟ್ಟೇ ಆಗಲ್ಲ. ಏನು ಮಾಡ್ತಿದ್ದಾರೆ ಇವಾಗ? ಏನಾಗಬೇಕು ಅವ್ರ ಕತೆ? ಏನಾಗಬೇಕು ಹೇಳಿ? ಸೊ ನಾವಿದ್ದಾಗ ನೋಡಿ ಕರೆಂಟನ್ನು ಕೊಡೋದನ್ನು ಆಗಲೂ ಅಧಿಕಾರಕ್ಕೆ ಬಂದಾಗ 13ರಿಂದ 18ರಲ್ಲೂ ಆಗಲೂ ಕರೆಂಟನ್ನು ಕಡಿವಾಣ ಹಾಕೋದು, ಕರೆಂಟ್ ಕೊಡೋದನ್ನು ಯಾವುದು OC ಇಲ್ಲ, CC ಇಲ್ಲ, ಆಗ್ಲೂ ಇದೇ ಸಮಸ್ಯೆ ನಿರ್ಮಾಣ ಮಾಡಿದರು. ನಾವು ಅದನ್ನು ಹಿಂದೆ ಪಡೆದು ಎಲ್ಲ ಮನೆಗಳಿಗೂ ಕರೆಂಟ್ ಕೊಡೋದನ್ನು ಅವಕಾಶವನ್ನು ಮಾಡಿಕೊಟ್ಟು ತಾನಾಗ್ತಾನೆ ಖಾತೆಗಳು ಇನ್ನೊಂದು ಈಗೇನು ಮಾಡಿದ್ದಾರೆ ಅಂದರೆ ಖಾತೆ ಕೊಟ್ಟಿರೋರ್ಗು ಪುನರ್ ಪರಿಶೀಲನೆ ಮಾಡ್ತಿದ್ದಾರೆ. ಈ ಖಾತೆ ಮಾಡ್ಲಿಕ್ಕೆ ತಗೊಳ್ತಿದಾರಲ್ಲ, ಈ ಖಾತೆ ಮಾಡಕ್ಕೆ ತಗೊಂಡಾಗ ಯಾವ್ದ್ಯಾವ್ದು ಲೇಔಟ್ ಅಪ್ರೂವಲ್ ಆಗಿಲ್ಲ, ಇಂಥ ಆಸ್ತಿಗಳನ್ನು B ಖಾತೆಯಾಗಿ ಮಾಡ್ತಿದ್ದಾರೆ. ಯೋಚನೆ ಮಾಡಿ, ಬೆಂಗಳೂರಿನಲ್ಲಿ ಎಷ್ಟಿದೆ ಲೇಔಟ್ ಅಪ್ರೂವಲ್ ಆಗಿರೋವು? ಇರೋವೆಲ್ಲ ರೆವಿನ್ಯೂ ಲೇಔಟ್ಗಳೇ. ಸೊ ಯಾವ ರೀತಿ ಸಮಸ್ಯೆಯನ್ನು ಎಲ್ಲ ಕಡೆ ನಿರ್ಮಾಣ ಮಾಡ್ತಿದ್ದಾರೆ. ಸಮಸ್ಯೆನ ಬಗೆಹರಿಸೋದು ನೋಡಿದ್ದೀನಿ, ಸಮಸ್ಯೆನ ಉಲ್ಬಣಗೊಳಿಸೋದು, ಸಮಸ್ಯೆ ನಿರ್ಮಾಣ ಮಾಡೋಂಥ ಏನಾರು ಈ ಸರ್ಕಾರ ಜನವಿರೋಧಿ, ಇಷ್ಟು ಕ್ರೂರಿ ಸರ್ಕಾರ, ಜನವಿರೋಧಿ ಸರ್ಕಾರ, ಏನಾರ ಜನವಿರೋಧಿ ಸರ್ಕಾರಗಳು ಜನಪರವಾಗಿರೋದು ನೋಡಿದ್ದೀನಿ. ಇಷ್ಟು ಜನವಿರೋಧಿ ಸರ್ಕಾರ ಇತಿಹಾಸದಲ್ಲಿ ಎಂದೂ ಕಂಡಿಲ್ಲ. ಅಂತ ಜನವಿರೋಧಿ ಸರ್ಕಾರನೇ ಇಂದಿನ ಕಾಂಗ್ರೆಸ್ ಸರ್ಕಾರ. ಏನಾರ ಎಷ್ಟು ತಿಂಗಳಾಯಿತು? ಈಗಾಗಲೇ ವರ್ಷದ ಮೇಲಾಯಿತು. ನಾವು ಸದನದಲ್ಲಿ
ಪರಿಪರಿಯಾಗಿ ಬೇಡ್ಕೊಂಡು ದಯವಿಟ್ಟು ಇನ್ನು ಮುಂದಕ್ಕೆ ಒಂದು ಸಮಯ ನಿಗದಿ ಮಾಡಿ. ಅದಕ್ಕೆ ಅಧಿಕಾರಿಗಳು ತಾನೇ ಕಾರಣಕರ್ತರು. ಅಧಿಕಾರಿಗಳ ಮೇಲೆ ಏನಾರು ಕ್ರಮ ವಹಿಸ್ತಾರಾ? ಅಧಿಕಾರಿಗಳ ಮೇಲೆ ಏನಾದ್ರು ಕ್ರಮ ವಹಿಸಿದಾರಾ? ಇಲ್ಲ. ಬೇಕಿದ್ರೆ ಇನ್ನು ಮುಂದಕ್ಕೆ ಈಗ ಹೆಂಗೆ ರೆವಿನ್ಯೂ ರಿಜಿಸ್ಟ್ರೇಷನ್ನ ಒಂದು ಕಟ್ ಆಫ್ ಡೇಟ್ ಇಟ್ಟು ನಿಲ್ಲಿಸ್ತಾರಲ್ಲ, ಹಾಗೊಂದು ಕಟ್ ಆಫ್ ಡೇಟ್ ಇಟ್ಬಿಟ್ಟು ಮಾಡಲಿ. ಕಟ್ ಆಫ್ ಡೇಟ್ ಇಟ್ಬಿಟ್ಟು ಮಾಡ್ಕೊಳ್ಳಿ. ಯಾರ್ಯಾರು ಸಕ್ರಮಗೊಳಿಸ್ಕೋಬೇಕು ಬನ್ನಿ, ನಿಮಗೆ ಸಕ್ರಮಗೊಳಿಸ್ಕೋಬೇಕು, ಇನ್ನೊಂದು ಮಾಡ್ಕೋಬೇಕಿದ್ರೆ ಮಾಡ್ಕೊಳ್ಳಿ. ಆದರೆ ಇದು ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೇನು ಕನೆಕ್ಷನ್ ಸಿಗಲ್ಲ, ಕರೆಂಟ್ ಸಿಗಲ್ಲ, ನೀರು ಸಿಗಲ್ಲ, ಬಿಲ್ಡಿಂಗ್ ನಿಂತೋಯ್ತದೆ, ಸಾಲ ಸಿಗಲ್ಲ, ಪರಬರೆ ಮಾಡೋಂಗಿಲ್ಲ. ಈ ರೀತಿ ಸಂಕಷ್ಟದ ಪರಿಸ್ಥಿತಿ ಯಾವ್ದಾರು ಸರ್ಕಾರ ನಿರ್ಮಾಣ ಮಾಡಿರೋಂಥದ್ದು ನೋಡಿದ್ದೀರಾ? ಬೆಂಗಳೂರಿನಲ್ಲಿ ಒಂದೇ ಒಂದು ಮನೆ ಕೊಟ್ಟಿದ್ದಾರೆ ಇವರು. ಒಂದು ಮನೆ ಕೊಡ್ತಾರ, ನಿವೇಶನ ಕೊಡ್ತಾರ, ಓಲಿ ಅವ್ರು ಬಡವ್ರು ಏನೋ ಕಟ್ಕೋತಾರೆ. ಕಟ್ಕೊಳ್ಳೋರು ಬಾಯಿಗೂ ಮಣ್ಣು ಹಾಕುವಂಥ ಕೆಲಸ ಯಾವ ಸರ್ಕಾರನೂ ಮಾಡಲ್ಲ. ಈ ಕನಿಕರ ಇಲ್ಲದಂತೆ ಈ ಸರ್ಕಾರವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.